ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಈರಣ್ಣ ಅದು. ಯಾವ ಊರಣ್ಣ? ಗದಗ ಸರ್. ಏನ್ ಮಾಡೋದು? ನಾವು ಡ್ರೈವಿಂಗ್ ಮಾಡ್ತೀವಿ ಸರ್ ಟಾಟಾ ಸರ್. ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಿದ್ರಿ? 5 ವರ್ಷ ಆಯ್ತು ಸರ್. ಅದಕ್ಕಿಂತ ಮೊದಲು ಏನ್ ಮಾಡ್ತಿದ್ರಿ? ನಾವು ಕಂಪ್ನಿ ಕೂತಿದ್ವಿ ಸರ್. ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ. ತಾವೇನು ಓದ್ಕೊಂಡಿದ್ದೀರಿ? 10th ಮುಗಿಸಿದ್ವಿ ಸರ್. ಹಾ. ಮತ್ತೆ ನಮ್ಗೆ ಇದಾದ್ರೆ ಅದಕ್ಕೆ ಕಂಪ್ನಿ ಹೊಂಟಿದ್ವಿ ಸರ್. ಕಂಪ್ನಿಯಲ್ಲಿ ಸ್ಯಾಲರಿ ನಿಮ್ಗೆ ಎಷ್ಟು ಕೊಡ್ತಿದ್ರಿ ತಿಂಗಳಿಗೆ? 10,000 ರೂಪಾಯಿ ಕೊಡ್ತಿದ್ವಿ ಸರ್. ಟಾಟಾ ಎಸ್ ತೊಗೊಂಡು ಎಷ್ಟು ವರ್ಷ ಆಯ್ತು? ಟಾಟಾ ತೊಗೊಂಡು 5 ವರ್ಷ ಆಯ್ತು ಸರ್. ಅದು ಎಲ್ಲಿ ತೊಗೊಂಡಿದ್ನ? ನಾವು ಇಲ್ಲೇ ಗೋಕಾಕಿಂದ ಗೋಕಾಕಿಂದ ತಗೊಂಡ್ ಬಂದಿರೋದು. ಇವಾಗ ಮೊದಲು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಅದಕ್ಕೆ ಮತ್ತೆ ಇವಾಗ ಸ್ವಂತ ಬಿಸ್ನೆಸ್ ಮಾಡ್ತಿದ್ರಿ, ಏನು ವ್ಯತ್ಯಾಸ ಅನಿಸ್ತಿದೆ? ವ್ಯತ್ಯಾಸ ಅಂದ್ರೆ ಅದು 10,000 ರೂಪಾಯಿ ಐತೆ ಸರ್ ಪೇಮೆಂಟ್. ಇಲ್ಲಿ ನಮ್ಗೆ ಸ್ವಂತ ನಮ್ಗೆ ಯಾವಾಗ ಬರ್ತಾವಲ್ಲ ಅವು ನಾವು ಬೇಕಾದಾಗ ಹೋಗ್ಬೋದು. ಅದಕ್ಕೆ ಇದಕ್ಕೆ ಭಾಳ ವ್ಯತ್ಯಾಸ ಐತೆ ಸರ್. ಅಂದ್ರೆ ತಿಂಗಳಿಗೆ ಎಷ್ಟು ನಿಮ್ದು ಅದೇ ಎಷ್ಟಿದೆ? ನಮ್ದು ತಿಂಗಳಿಗೆ ಅಂದ್ರೆ 1 ಲಕ್ಷ ರೂಪಾಯಿ ಸರ್. ಅದು ನಮ್ದು ಎಲ್ಲ ಖರ್ಚು ತೆಗೆದು ಒಂದು 70,000 ರೂಪಾಯಿ ಅಂದ್ರೆ ಆರಾಮ್ ಇರುತ್ತೆ ಸರ್ ನಮ್ದು. ಈ ತರ ಯಾರಾದ್ರೂ ಖಾಲಿ ಇರೋರಿಗೆ ಏನಾದ್ರು ಮಾಡ್ಬೇಕು, ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅನ್ನೋರು ತಾವೇನು ಹೇಳಕ್ ಇಷ್ಟಪಡ್ತೀರಿ? ಚೆನ್ನಾಗಿದೆ ಸರ್, ಮಾಡಿದ್ರೆ ನಮ್ಮ ಸರ್.